ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಎಲ್ಲ ಗುಟ್ಟು ಕೂಡ ರಟ್ಟಾಗೋ ಎಲ್ಲ ಸಾಧ್ಯತೆಗಳಿದೆ. ಹಾಗಿದ್ರೆ ಫೈನಲಿ ಗುಟ್ಟು ರಟ್ಟಾಗೇ ಬಿಡತ್ತಾ ಅಥವಾ ಮತ್ತೆ ತಾಂಡವನ ಅದೃಷ್ಟ ತಾಂಡವನ ಕಾಪಾಡುತ್ತಾ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವಾಗ ಇಲ್ಲಿ ಕುಸುಮ ಅವ್ರಿಗೆ ಗುಂಡಣ್ಣನ ಮಾತು ಕೇಳಿ ಡೌಟ್ ಬರುತ್ತೋ ಆಗಲೇ ಡಿಸೈಡ್ ಮಾಡಿಬಿಡ್ತಾರೆ ಅದು ಸುಂದ್ರಿನೇ ಇರಬಹುದು ಅಂತ. ಯಾಕಂದರೆ ಗೊಂಡಣ್ಣ ಹೇಳಿದ ಆ ಒಂದು ಫೀಚರ್ಸ್ ಹಾಗೆ ಕುಸುಮ ನೋಡಿದ ಶ್ರೇಷ್ಠ ಅತ್ತಿಯ ಫೀಚರ್ಸ್ ಎರಡೂ ಕೂಡ ಸೇಮ್ ಇರೋದ್ರಿಂದ ಅವ್ರಿಗೆ ಅನುಮಾನ ಬರುತ್ತೆ. ಅನುಮಾನ ಬಂದಮೇಲೆ ಅದನ್ನು ಖಾತ್ರಿಪಡಿಸ್ಕೋಬೇಕು, ಅದನ್ನು ಕ್ಲಿಯರ್ ಮಾಡಿಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ ಶ್ರೇಷ್ಠ ಅಮ್ಮ ಯಶೋದಾಗೆ ಕಾಲ್ ಮಾಡ್ತಾರೆ. ಅತ್ತೆ ಫೋಟೋ ಕಳಿಸಿ ಅಂತ ಕೂಡ ಹೇಳ್ತಾರೆ, ಆದರೆ ಫೋಟೋ ಅವ್ರ ಹತ್ರ ಇರಲ್ಲ. ಆದರೆ ರಘು ಬರ್ತಿದ್ದಾಗೆ ಫೋಟೋ ಕಳಿಸ್ತೀನಿ, ಯಾಕಂದರೆ ಅವಳ ನಿಶ್ಚಿತಾರ್ಥ ಆಗಿರೋದ್ರಿಂದ ಅಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಕೂಡ ಬಂದಿದ್ದರು, ಎಲ್ಲ ಕೂಡ ತೆಗೆದಿದ್ದಾರೆ. ಹಾಗಾಗಿ ಅವ್ರ ಫೋಟೋ ಇರುತ್ತೆ ಅಂತ ಹೇಳ್ತಾರೆ. ಸರಿ, ಆದಷ್ಟು ಬೇಗ ಕಳಿಸಿ, ಮರಿಬೇಡಿ ಅಂದಾಗ ನಮಗೆ ಗೊತ್ತಿದೆ ನೀವು ಏನೇ ಕೇಳಿದ್ರು ಕೂಡ ಒಂದು ಉದ್ದೇಶ ಇಟ್ಕೊಂಡೇ ಕೇಳ್ತೀರಾ ಅಂತ. ಖಂಡಿತ ಮರೀದೇ ಕಳಿಸ್ತೀವಿ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿದೆ ಅಲ್ವಾ, ಅಷ್ಟು ಸಾಕು, ವಿನಾಕಾರಣ ನಾನು ಏನನ್ನ ಕೂಡ ಕೇಳುವುದಿಲ್ಲ ಅಂತ ಕುಸುಮ ಅವರು ಹೇಳ್ತಾರೆ. ನಂತರ ಇದೇನತ್ತೆ ಯಾಕಿದೆಲ್ಲ ಅಂತ ಕುಸುಮ ಕೇಳ್ತಿದ್ರೆ ನನಗೆ ಅನುಮಾನ ಇದೆ, ಆ ಕಳ್ಳಿ ಜೊತೆಗೆ ಶ್ರೇಷ್ಠ ಅತ್ತೆ ಇಬ್ಬರು ಕೂಡ ಒಬ್ಬರೇ ಇರ್ಬೋದಾ ಅಂತ. ಅವ್ರ ಮುಖ ನೋಡಿದ್ರೆ ಕಳ್ಳರ ಲಕ್ಷಣ ಎದ್ದಿ ಕಾಣಿಸುತ್ತೆ. ಹೇಗೋ ನೀನು ಕಳ್ಳಿ ನೋಡಿದ್ಯಾ, ನಾನು ಶ್ರೇಷ್ಠ ಅತ್ತೆ ನೋಡಿದ್ದೀನಿ, ಫೋಟೋ ಬರ್ತಿದ್ದಾಗೆ ನಿನಗೆ ತೋರಿಸ್ತೀನಿ, ಅದು ಶ್ರೇಷ್ಠ ಅತ್ತೆನ ಇಲ್ವಾ ಅಂತ ಹೇಳು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಕೂಡ ಭಾಗ್ಯ ಹೇಳ್ತಾರೆ. ನಂತರ ಆ ಕಡೆ ಯಶೋದವರು ರಘು ಬರ್ತಿದ್ದಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಬಂದಿದೆಯಾ ರಘು ಅಂದಾಗ, ಯಾಕೆ ನೋಡ್ಬೇಕತ್ತ ಅಂತ ಕೇಳೋದಕ್ಕೆ, ನೋಡಬೇಕಾ, ಬೇಡಪ್ಪ ಬೇಡ, ನೀನು ಮದುವೆ ಆಗು, ನಿನ್ನ ಮದುವೆನ ನೋಡೋಣ ಅಂತ ಹೇಳ್ತಾರೆ. ಕುಸುಮ ಅವ್ರು ಕೇಳ್ತಾ ಇದ್ರು. ಹಾಗಾಗಿ ಶ್ರೇಷ್ಠ ಅತ್ತೆ ಅಂದರೆ ತಾಂಡವ್ ಅಮ್ಮನ ಫೋಟೋ ಇದ್ದರೆ ಕಳಿಸ್ಕೊಡು ಅಂದಾಗ, ಇಲ್ಲ ಗ್ರೂಪ್ ಫೋಟೋಸ್ ಇದೆ, ತರುಣ್ ಕೂಡ ಇದ್ದಾರೆ ಅಂದಾಗ, ಆಯಿತು ತರುಣ್ ಇರೋ ಒಳ್ಳೆ ಫೋಟೋನೇ ಕಳಿಸು, ಯಾಕಂದರೆ ತರುಣ್ನ ಕೂಡ ಕುಸುಮ ಅವ್ರು ನೋಡಿಲ್ಲ, ನೋಡಿದಾಗೂ ಕೂಡ ಆಗತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಫೋಟೋನ ಕಳಿಸ್ಕೊಡ್ತಾರೆ. ಈ ಕಡೆ ಯಶೋದವರು ಅದನ್ನು ಫಾರ್ವರ್ಡ್ ಮಾಡ್ತಾರೆ ಕುಸುಮ ಅವ್ರಿಗೆ. ಆದರೆ ಇನ್ನೂ ಕೂಡ ಕುಸುಮ ಅವರು ಆ ಫೋಟೋನ ನೋಡೇ ಇಲ್ಲ. ನಂತರ ಈ ಕಡೆ ಮನೆಗೆ ಬರ್ತಿದ್ದಾಗೆ ಭಾಗ್ಯ ತಂದೆನ ನೋಡಿ ಖುಷಿ ಆಗತ್ತೆ. ತನ್ನ ಮೊಮ್ಮಗಳನ್ನ ನೋಡೋಕೆ ಬಂದಿದೆ ಅಂತ ಹೇಳಿ ಮೊಮ್ಮಗಳನ್ನ ವಿಚಾರಿಸ್ತಾರೆ, ಹೇಗಿದೆಯಾ ಅಂತ. ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ನಂತರ ಈ ಕಡೆ ಪೂಜಾ ಮತ್ತು ಸುನಂದನ ಕರ್ಕೊಂಡು ಹೋಗ್ತೀನಿ, ತುಂಬ ದಿನ ಆಯಿತು ಇಲ್ಲಿಗೆ ಬಂದು ಅಂದಾಗ, ಏನೂ ಬೇಡ ಅವ್ರು ಇಲ್ಲೇ ಇರಲಿ ಅಂದಾಗ, ಅಯ್ಯೋ ಅಳಿ ಅಂದರೂ ಕೂಡ ಇಲ್ಲ ಅಂದಾಗ, ಯಾಕೆ ಅವ್ನಿದ್ರೆ ಸಂಬಂಧ ಉಳಿಸ್ಕೋಬೇಕು, ಇಲ್ಲಾಂದರೆ ಸಂಬಂಧ ಇರಬಾರ್ದು ಅಂತಾನ. ಅವ್ರು ಇಲ್ಲಿರೋದ್ರಿಂದ ಏನೂ ಕೂಡ ಕಷ್ಟ ಆಗಲ್ಲ, ಅವ್ರು ಇರೋದ್ರಿಂದ ನನಗೂ ಉಪಯೋಗನೇ ಆಗುತ್ತೆ. ಭಾಗ್ಯ ಕೂಡ ಆರಾಮಾಗಿ ಸ್ಕೂಲ್ಗೆ ಹೋಗ್ಬೋದು, ನನಗೂ ಕೂಡ ಸಹಾಯ ಆಗುತ್ತೆ, ಒಬ್ಬಳೇ ಕೂಡ ಇರಬೇಕು, ಅವರು ಬೇರೆ ಇಲ್ಲ ಅಂತ ಹೇಳ್ತಿದ್ದಾಗೆ ತಾಂಡವ್ ತಂದೆ ಬಂದೇ ಬಿಡ್ತಾರೆ. ನಂತರ ನೀವು ಕೂಡ ಎಲ್ಲೂ ಹೋಗಲ್ಲ, ನೀವು ಕೂಡ ನಮ್ಮ ಜೊತೆನೇ ಇರ್ತೀರಾ ಅಂತ ಭಾಗ್ಯ ತಂದೆಗೆ ಹೇಳ್ತಿದ್ದಾರೆ. ನಿಮಗೂ ಕೂಡ ಹುಷಾರಿರ್ಲಿಲ್ವಲ್ಲ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ. ಏನಿದು ಅಂತ ಭಾಗ್ಯ ವಿಚಾರಿಸಿದಾಗ, ಅದು ಸ್ವಲ್ಪ ತಲೆ ಸುತ್ತ ಬಂದಿತ್ತು ಅಷ್ಟೇ ಅಂತಾರೆ. ನೋಡಿ, ನಾವೆಲ್ಲರೂ ಕೂಡ ಇಲ್ಲೇ ಇದ್ಕೊಂಡು ತಾಂಡವ್ ಭಾಗ್ಯನ ಬಂದ್ ಮಾಡಬೇಕು, ಮನೆಯಿಂದ ಆಚೆ ಹೋಗಿರೋ ಮಗನ್ನ ಮನೆಗೆ ಕರ್ಕೊಂಡು ಬರಬೇಕು. ಅದು ಆಗಬೇಕು ಅಂದರೆ ನಾವೆಲ್ಲ ಕೂಡ ಜೊತೆಯಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ನಾನು 10 ಬಾರಿ ಮಾಡಿದ್ದೀನಿ, ಆದರೆ ಯಾವುದಕ್ಕೂ ಕೂಡ ಅವ್ನು ಭಕ್ತಿಲ್ಲ ಅಂತ ಕುಸುಮ ಅವ್ರು ಹೇಳಿದ್ದಕ್ಕೆ, ಹಾಗಂತ ನಾವು ಸುಮ್ಮನೆ ಇರಬಾರ್ದು, ನಾಳೆನೇ ನಾನು ಅವನ ಮನೆಗೆ ಹೋಗಿ ಅವನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಸುನಂದನ ಇಟ್ಕೊಂಡು ತರಾಟಕ್ಕೆ ತೊಗೊಂಡಿದ್ದಾರೆ. ನಿನ್ನಿಂದಾಗಿ ನಾವು ಇನ್ನೇನೋ ಸಿಕ್ಕಾಕೊಂಡ್ಬಿಡ್ತಿದ್ವಿ, ನೀನು ಮಾಡಿದ ಕೆಲಸ ಅಷ್ಟಿಷ್ಟಲ್ಲ, ಪಿಕ್ ಪಾಕೆಟ್ ಮಾಡೋ ಆಸೆಗೆ ಹೋಗು ಅಂತ ಹೇಳಿದ್ರು ಕೂಡ ಅಲ್ಲೇ ಉಳ್ಕೊಂಡಿದ್ಯಲ್ಲ. ಒಮ್ಮೆ ಏನಾದರೂ ಕುಸುಮ ಮತ್ತು ಭಾಗ್ಯ ನೋಡಿದರೆ ನಮ್ಮ ಕತೆ ಏನಾಗಬೇಕಿತ್ತು, ಕಳ್ಳಿ ನಮ್ಮ ಅತ್ತೆ ಅಂತ ಅನ್ಸ್ಕೋತಿರ್ಲಿಲ್ವ, ನಾವು ಸಿಕ್ಕಾಕೋತಿರ್ಲಿಲ್ವ ಅಂತಿದ್ರೆ, ಎಲ್ಲ ನಿಮ್ಮಿಂದನೇ ಆಗಿದ್ದು, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ನೀಟಾಗಿ ಕೇಳಿದೆ, ಕರ್ಕೊಂಡು ಹೋಗಿದ್ರೆ ಆಗ್ತಿತ್ತು, ನೀವು ಕರ್ಕೊಂಡು ಹೋಗಲಿಲ್ಲ, ಅದಕ್ಕೆ ಇಷ್ಟೆಲ್ಲ ಆಯಿತು ಅಂತ ಹೇಳ್ತಿದ್ರೆ, ನೀವೇನಾದರೂ ನನ್ನ ಈ ಮನೆಯಿಂದ ಕಳಿಸಿದ್ರೆ ಡೈರೆಕ್ಟಾಗಿ ಕುಸುಮ ಅವ್ರ ಮನೆಗೆ ಹೋಗಿ ಎಲ್ಲ ವಿಷಯ ಹೇಳ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದರಿಂದ ತಾಂಡವ್ಗೆ ಕೋಪ ಜಾಸ್ತಿ ಆಗುತ್ತೆ. ಎಲ್ಲಿಂದ ಕರ್ಕೊಂಡು ಬಂದೆ ಶ್ರೇಷ್ಠ ಇವ್ರುಗಳನ್ನೆಲ್ಲ, ಪ್ರಾಣ ತಿನ್ನೋದಕ್ಕೆ ನಿನ್ಗೆ ಯಾರೂ ಸಿಕ್ಕಲಿಲ್ವಾ ಅಂತ ತಾಂಡವ್ಗೆ ಹೇಳ್ತಿದ್ರೆ, ನಾನೇನು ಮಾಡಲಿ ತಾಂಡವ್, ಇದೆಲ್ಲ ಬಗೆಹರಿಬೇಕು, ಇವಳು ಮನೆಯಿಂದ ಆಚೆ ಹೋಗಬೇಕು ಅಂದರೆ ಇರೋದು ಒಂದೇ ಹಾದಿ, ನೀನು ಭಾಗ್ಯಗೆ ಡಿವೋರ್ಸ್ ಕೊಡಬೇಕು, ನಮ್ಮ ಮದುವೆ ಆದಷ್ಟು ಬೇಗ ಆಗಬೇಕು, ಆಗ ಮಾತ್ರ ಇವರನ್ನ ಮನೆಯಿಂದ ಆಚೆ ಕಳಿಸ್ಬೋದು. ಯಾಕಂದರೆ ನಾವು ಮದುವೆ ಆಗಿರ್ತೀವಿ, ಅವ್ರು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ಖಂಡಿತ ಆ ಭಾಗ್ಯಗೆ ಮೊದಲು ನಾಳೆನೇ ಡಿವೋರ್ಸ್ ನೋಟಿಸ್ ಅವಳ ಕೈಗೆ ತಲುಪುವಾಗ ಮಾಡ್ತೀನಿ. ಶಾಕ್ ಆಗಬೇಕು ಅವಳಿಗೆ.
ಆ ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆ ಕಡೆ ಈ ಕಡೆ ಕುಸುಮ ಅವರು ಎಲ್ಲ ಕೂಡ ತಿಂಡಿ ಮಾಡ್ತಾ ಇರಬೇಕಿದ್ರೆ ತಿಂಡಿ ಮಾಡಿದ್ದೆ ತಡ ತಾಂಡವ್ ತಂದೆ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡ್ತಿದ್ದಾರೆ. ಮಗನ್ನ ಭೇಟಿ ಮಾಡಿ ಬುದ್ಧಿ ಹೇಳಿ ಕರ್ಕೊಂಡು ಬರಬೇಕು ಅಂತ. ನಂತರ ಈ ಕಡೆ ಕುಸುಮವರು ಮೊಮ್ಮಗನ ಕರೆದು ಫೋನ್ ತೊಗೊಂಬ, ಯಶೋದವರು ಏನಾದರೂ ಫೋಟೋ ಗೀಟೋ ಕಳಿಸಿರ್ಬೋದು ನೋಡೋಣ ಅಂತ ಅಂದ್ಕೊಂಡು ಮೊಮ್ಮಗನಿಂದ ಫೋನ್ ತೆಗೆಸ್ಕೋತಾರೆ. ನಂತರ ಫೋನ್ ಕೈಗೆ ಸಿಗ್ತಿದ್ದಾಗ ಯಶೋದ ಅವರೇ ಕಾಲ್ ಮಾಡಿಬಿಡ್ತಾರೆ. ಏನ್ರಿ ಕುಸುಮ ಅವರೇ ಫೋಟೋ ಕೇಳಿದ್ರಿ, ನಿನ್ನೆನೇ ಕಳಿಸಿ ಇನ್ನೂ ಕೂಡ ಡಬಲ್ ಟಿಕ್ ಕೂಡ ಆಗಿಲ್ಲ, ನೀವು ನೋಡೇ ಇಲ್ವಲ್ಲ ಅಂದಾಗ, ಅಯ್ಯೋ ಬ್ಯುಸಿ ಇದ್ದೆ ಹಾಗಾಗಿ ನೋಡೋಕ್ಕಾಗಲಿಲ್ಲ, ಇವಾಗ ತಾನೇ ನೋಡಬೇಕು ಅಂತ ಫೋನ್ ತರಿಸ್ಕೊಂಡೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡಿಬಿಟ್ರಿ, ಇವಾಗ ನೋಡ್ತೀನಿ ಅಂತ ಹೇಳ್ತಾರೆ. ತಕ್ಷಣ ಫೋನ್ ಕಟ್ ಮಾಡಿದೆ ತಡ ವಾಟ್ಸಪ್ಗೆ ಹೋಗ್ತಾರೆ, ನೆಟ್ವರ್ಕ್ ಆನ್ ಮಾಡ್ತಾರೆ. ಇಂಟರ್ನೆಟ್ ಆನ್ ಆಗ್ತಿದ್ದಾಗ ಈ ಕಡೆ ಫೋಟೋ ಬರುತ್ತೆ. ಫೋಟೋ ಲೋಡ್ ಆಗ್ತಾ ಇದೆ ಎಷ್ಟೇ ಹೊತ್ತಾದರೂ ಕೂಡ ಅದು ಡೌನ್ಲೋಡ್ ಆಗ್ತಾನೇ ಇಲ್ಲ, ಟೈಮ್ ತೊಗೋತಾ ಇದೆ. ಇದೇನಿದು ಅಂತ ಮೊಮ್ಮಗ ಅಜ್ಜಿ ಇಬ್ಬರು ಕೂಡ ಮುಖ ನೋಡ್ಕೋತಿದ್ದಾರೆ, ಯಾಕದು ಡೌನ್ಲೋಡ್ ಆಗ್ತಿಲ್ಲ ಅಂತ. ಫೈನಲಿ ಏನಾದರೂ ಡೌನ್ಲೋಡ್ ಆದರೆ ಕತೆ ಮುಗ್ದು ಹೋಗುತ್ತೆ. ಈ ಕಡೆ ಕುಸುಮ ಅವ್ರ ಎದೆ ಹೋಗುತ್ತೆ. ಮಗನ ಅವತಾರನ ನೋಡಿ ಖಂಡಿತ ಶಾಕ್ ಆಗುತ್ತೆ. ಆ ಕಡೆ ಅಪ್ಪ ಕೂಡ ತಾಂಡವ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ. ಖಂಡಿತವಾಗಿ ಭೇಟಿ ಮಾಡಿ ಮಗನ ಕರ್ಕೊಂಡು ಬರ್ತಾರಾ ಅನ್ನೋದನ್ನ ನೋಡಬೇಕಾಗಿದೆ. ಆದರೆ ಮಗನ ಕರ್ಕೊಂಡು ಬರೋದಲ್ಲ, ಮನೆಯಿಂದ ಹೊರಗಡೆ ಹೋಗ್ತಿದ್ದಾಗೆ ಅವ್ರಿಗೆ ಬಿಗ್ ಶಾಕ್ ಆಗಿದೆ. ಒಂದು ಲಾಯರ್ ನೋಟಿಸ್ ಬರುತ್ತೆ, ಅದನ್ನು ಅವರೇ ತಗೋತಾರೆ. ಅದನ್ನು ತೊಗೊಂಡತ್ತೆ ಪಾರ್ಕ್ ಹತ್ರ ಹೋಗಿ ಕುತ್ಕೊಂಡತ್ತೆ ಏನಿದು ಲಾಯರ್ ನೋಟಿಸ್ ಇದ್ದಾಗಿದೆಯಲ್ಲ ಅಂತ ಅಂದ್ಕೊಂಡಿದ್ದೆ. ಓಪನ್ ಮಾಡಿ ನೋಡ್ತಾರೆ, ಡಿವೋರ್ಸ್ ನೋಟಿಸ್ ಗೊತ್ತಾಗತ್ತೆ. ಏನು ನನ್ನ ಮಗ ನನ್ನ ಸೊಸೆ ಭಾಗ್ಯಾಗೆ ಡಿವೋರ್ಸ್ ನೋಟಿಸ್ ಕಳಿಸ್ದಾನ, ಎಷ್ಟು ಧೈರ್ಯ ಇರಬೇಕು ಅವನಿಗೆ, ಡಿವೋರ್ಸ್ ಕೊಡ್ತಾನ ಅಂತ ಹೇಳಿ ಆ ಒಂದು ಪೇಪರ್ನ ಅರ್ತು ಚೂರು ಮಾಡಿ ಎಸ್ತಾರೆ. ಜೊತೆಗೆ ಅವನಿಗೆ ಮಾಡ್ತೀನಿ, ನನ್ನ ಸೊಸೆಗೆ ಡಿವೋರ್ಸ್ ನೋಟಿಸ್ ಕೊಡ್ತಾನ, ಅವನ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಅಂದ್ಕೊಂಡಿದ್ದೆ. ಆ ಒಂದು ಬಿಸಿಲಲ್ಲಿ ತುಂಬಾ ಸಿಟ್ಟಲ್ಲಿ ಆಘಾತದಲ್ಲಿ ನಡ್ಕೊಂಡು ತಾಂಡವ್ನ ಭೇಟಿ ಮಾಡೋಕ್ಕೆ ಹೋಗ್ತಿದ್ದಾರೆ. ಅವ್ರಿಗೆ ಆಗ್ತಿರುವ ಆಘಾತ ಅಷ್ಟಿಷ್ಟಲ್ಲ, ತುಂಬಾ ಆಘಾತ ಆಗಿದೆ. ಅದರ ನಡುವೆ ಅವ್ರಿಗಾಗಿರೋ ಪ್ರೆಷರ್ ಸ್ಟ್ರೆಸ್ಸಿಂದಾಗಿ ಅವ್ರು ಎದೆ ಇಟ್ಕೊಂಡು ತಕ್ಷಣ ರೋಡಲ್ಲಿ ಕುಸಿದು ಬಿದ್ದು ಹೋಗ್ತಾರೆ. ಆ ಕಡೆ ಭಾಗ ಸ್ಕೂಲ್ಗೆ ಅಂತ ಹೋಗ್ತಿರ್ತಾಳೆ. ದಾರಿಲಿ ಹೋಗಬೇಕಿದ್ರೆ ಅವಳು ಮಾವ ಕುಸಿದು ಬಿದ್ದಿರೋದನ್ನು ನೋಡಿ, ಅಯ್ಯೋ ಮಾವ ಕುಸಿದು ಬಿತ್ತಿದ್ದಾರೆ, ಅಯ್ಯೋ ಮಾವ ಅಂತ ಅಂದ್ಕೊಂಡಿದ್ದೆ ಓಡೋಗಿ ಮಾವನ ಎಚ್ಚರಗೊಳಿಸ್ತಿದ್ದಾಳೆ. ಆದರೆ ಮಾವ ಎಚ್ಚರ ಆಗ್ತಿಲ್ಲ. ಎದೇಳಿ ಮಾವ ಅಂತ ಹೇಳ್ತಿದ್ದಾಳೆ. ಫೈನಲಿ ಇಲ್ಲಿ ತಾಂಡವ್ ತಂದೆಗೆ ಆಘಾತ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.